ನಮಸ್ತೆ ಕರ್ನಾಟಕ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಸೊ ನಾವು ಇವತ್ತಿರೋದೀಗ ಕಸ್ಟಮರ್ ಸ್ಟೇಷನಲ್ಲಿ. ಯಾಕೆಂದರೆ ನಾವು ಹೋಗ್ತಾ ಇರೋದು ಲೆಗೋಲ್ಯಾಂಡ್ಗೆ. ಸೊ ಎಲ್ಲಿದೆ ಈ ಲೆಗೋಲ್ಯಾಂಡ್ ಇರೋದು? ವಿಂಡ್ಸರಲ್ಲಿ. ಸೊ ಅಲ್ಲಿಗೆ ಹೇಗೆ ಹೋಗಬೇಕು, ನಮ್ಮ ಜರ್ನಿ ಹೇಗಿರುತ್ತೆ, ಎಷ್ಟು ದಿನ ಇರ್ತೀವಿ ಅಲ್ಲಿ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡೋಣ. ಓಕೆ, ಬನ್ನಿ ನಮ್ಮ ಜೊತೆ ಲೆಗೋಲ್ಯಾಂಡ್ಗೆ. ಈ ಲೆಗೋಲ್ಯಾಂಡ್ ಇರೋದು ವಿಂಡ್ಸರ್ ಅನ್ನೋ ಟೌನಲ್ಲಿ. ಸೊ ನಾವು ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಬೇಕಂದ್ರೆ ಸ್ಲೋಯಿಂದ ಹೋಗಬೇಕು. ಸೊ ಸ್ಲೋಗೆ ಹೋಗಬೇಕಂದ್ರೆ ಕಸ್ಟಮರ್ ಸ್ಟೇಷನಲ್ಲಿ ಟ್ರೈನ್ ತೊಗೊಂಡು, ರೈಡಿಂಗ್ ಹೋಗೋ ಟ್ರೈನ್ ತೊಗೊಂಡ್ರೆ ನಾವು ಸ್ಲೋಗೆ ಹೋಗ್ತೀವಿ. ಸೊ ಈಗ ಸ್ಲೋವಲ್ಲಿ ಇದ್ದೀವಿ. ಸ್ಲೋವಲ್ಲಿ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಡೈರೆಕ್ಟು ಲೆಗೋಲ್ಯಾಂಡ್ಗೆ ಹೋಗ್ತಾ ಇರೋದು. ನಾವೀಗ ಸ್ಲೋಲಿ ಇಳ್ಕೊಂಡಿದ್ದಾಯಿತು. ಲಾಸ್ಟ್ ವ್ಲಾಗ್ ಸ್ಲೋ ತೋರಿಸಿದೆ ನಿಮಗೆ. ಸೊ ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ಲಿಂಕ್ನ. ಸೊ ಸ್ಲೋ ಈಗ ಹೊರಗಡೆ ಹೋಗ್ಬಿಟ್ಟು ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಹೊರಡೋದು. ಇಲ್ಲಿಂದ ಒಂದು 10 ಮಿನಿಟ್ಸು ಕ್ಯಾಬಲ್ಲಿ ನಾವು ಲೆಗೋಲ್ಯಾಂಡ್ಗೆ ರೀಚ್ ಆಗ್ತೀವಿ. ಸೊ ಮಕ್ಕಳೆಲ್ಲ ಎಕ್ಸೈಟೆಡ್ ಆಗಿದ್ದಾರೆ ಆಡಬೇಕು ಅಂತ ಹೇಳಿಬಿಟ್ಟು. ಸೊ ಬನ್ನಿ ಹೋಗೋಣ ಲೆಗೋಲ್ಯಾಂಡ್ಗೆ. ಈ ಸ್ಲೋ ಸ್ಟೇಷನಿಂದ ನಮಗೂ ಲೆಗೋಲ್ಯಾಂಡ್ಗೆ ಹೋಗೋದಕ್ಕೆ ನಾವು ಇದರ ಬಸ್ಸಲ್ಲಾದರೂ ಹೋಗ್ಬೋದು, ಇಲ್ಲ ಸೊ ಕೆಲವರೆಲ್ಲರೂ ಸೈಕಲ್ನ ರೆಂಟ್ ತೊಗೊಂಡು ಹೋಗ್ತಾರೆ. ಸೊ ಅದರಲ್ಲಾದರೂ ಹೋಗ್ಬೋದು, ಇಲ್ಲಾಂದರೆ ಕ್ಯಾಬ್ ಬುಕ್ ಮಾಡ್ಕೊಂಡಾದರೂ ಹೋಗ್ಬೋದು. ಸೊ ನಾವು ಕ್ಯಾಬಲ್ಲಿ ಹೋದರೆ ಒಂದು 15 ಮಿನಿಟ್ಸ್ ಒಳಗಡೆ ಹೋಗ್ತೀವಿ. ಸೊ ಬಸ್ಸಲ್ಲಿ ಹೋದರೆ 1 ಅವರ್ ಮೇಲೆ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಆ್ಯಂಡ್ ಸೈಕಲಲ್ಲಿ ಹೋದರೆ ಒಂದು 30 ಮಿನಿಟ್ಸ್ ಆಗುತ್ತೆ. ಸೊ ನಾವೀಗ ಸದ್ಯಕ್ಕೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿಗೆ ಹೋಗಿದ್ರೆ ಬೇಗ ಹೋದರೆ ಎಷ್ಟು ಬೇಗ ಹೋಗ್ತೀವಿ ಅಷ್ಟು ಬೇಗ ರೈಡ್ಸ್ ಎಲ್ಲನೂ ಕವರ್ ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಬಂದಾಯಿತು ನೋಡಿ, ಇದೆ ಲೆಗೋಲ್ಯಾಂಡ್ ವಿಂಡ್ಸರ್ ರೆಸಾರ್ಟ್. ಸೊ ಇದ್ರ ಪಕ್ಕದಲ್ಲೇ ರೆಸಾರ್ಟ್ ಇದೆ. ಆನ್ ದ ವೇ ಬರ್ತಾ ಸಿಗುತ್ತೆ. ಅಂದರೆ ಜಸ್ಟ್ ಒಂದು 5 to 8 ಮಿನಿಟ್ಸ್ ವಾಕಲ್ಲಿ ನೋಡಿ. ಈ ಕಡೆ ಹೋದರೆ 5 to 8 ಮಿನಿಟ್ಸ್ ವಾಕಲ್ಲಿ ರೆಸಾರ್ಟ್ ಇದೆ, ಇವ್ರದ್ದೇ ಇದೆ. ಬನ್ನಿ ಒಳಗಡೆ ಹೋಗೋಣ. ಸೊ ನಮ್ದೀಗ ಲಗೇಜ್ ಚೆಕ್ಕಿಂಗ್ ಎಲ್ಲನೂ ಆಯಿತು. ಈಗ ಒಳಗಡೆ ಬಂದಿದ್ದೀವಿ. ಸೊ ಲೆಗೋಲ್ಯಾಂಡ್ ಸಖತ್ತಾಗಿದೆ ಇವಾಗ ಎಂಟ್ರೆನ್ಸಲ್ಲೇ. ಸೊ ಒಳಗಡೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಫಾಗ್ ಇದೆ. ಈವನ್ ಈಗ ಇಂಡಿಯಾದಲ್ಲಿ ಕೂಡ ಎಲ್ಲ ಕಡೆನೂ ಫಾಗ್ ಇದೆ ಅಂದ್ಕೊಂಡಿದ್ದೀನಿ. ವಾವ್, ಲೆಗೋಲ್ಯಾಂಡ್. ಸೊ ಇಲ್ಲಿ ಎಸ್ಪೆಷಲಿ ಎಲ್ಲ ಕಡೆನೂ ಮಕ್ಕಳಿಗೆ ಈಗ ಲೆಗೋ ತುಂಬಾ ಕ್ರೇಜ್ ಆಗಿದೆ. ಬಟ್ ಈ ಕಡೆ ಮಕ್ಕಳಿಗಂತೂ ಲೆಗೋ ಅಂದರೆ ಹಬ್ಬಾ, ಕ್ರೇಜ್ ಅನ್ನೋದಲ್ಲ, ಅದು ಒಂಥರ ಹುಚ್ಚಾಗ್ಬಿಟ್ಟಿದೆ. ಸೊ ಬನ್ನಿ ಈಗ ಒಳಗಡೆ ಹೋಗಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಲಗೇಜ್ ಎಲ್ಲ ಫಸ್ಟ್ ನಾವು ಅಲ್ಲಿ ಗೆಸ್ಟ್ ಆಫೀಸಲ್ಲಿ ಇಟ್ಬಿಡ್ಬೋದಂತೆ. ಸೊ ಈಗ ನಮ್ಮ ರೈಡ್ಸ್ ಕಡೆ ಹೊರಡಬೇಕು. ಆ್ಯಂಡ್ ಒಂದು ಅಡ್ವಾಂಟೇಜ್ ಏನಂದರೆ ಇಲ್ಲಿ ನಾವು ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೋದು. ಲೆಗೋಲ್ಯಾಂಡ್ ಅವ್ರದ್ದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ನಮ್ಮ ಟಿಕೆಟ್ಸ್ ಆ್ಯಂಡ್ ಪಾಸಸ್ ಏನಿರುತ್ತಲ್ಲ ಅಲ್ಲಿ ನಾವು ಇದು ಪಾಸ್ನ ಅಲ್ಲಿಂದನೇ ತೋರಿಸ್ಬೋದು, ಟಿಕೆಟ್ಸ್ನ ಡೈರೆಕ್ಟ್ ರೈಡ್ಸಲ್ಲಿ. ಆ್ಯಂಡ್ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಯಾವ್ಯಾವ ರೈಡು ಎಷ್ಟು ನಿಮಿಷ ವಾಕ್ ಇದೆ ಆ್ಯಂಡ್ ಕ್ಯೂ ಎಷ್ಟು ನಿಮಿಷ ಇದೆ, ವೇಟಿಂಗ್ ಟೈಮ್ ಎಷ್ಟಿದೆ ಅನ್ನೋದು ನೀಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಷನ್ಸು ಕೊಟ್ಟಿದ್ದಾರೆ. ಸೊ ಇದೊಂದು ಅಡ್ವಾಂಟೇಜು. ನಮಗೆ ಯಾವ್ದು ಆಡ್ಬೇಕು ಅನ್ಸುತ್ತೋ ಅಲ್ಲಿ ಡೈರೆಕ್ಟಾಗಿ ಹೋಗ್ಬೋದು. ಸೊ ನೋ ನೀಡ್ ಆಫ್ ವೇಸ್ಟಿಂಗ್ ಟೈಮ್. ಇದೊಂದು ಅಡ್ವಾಂಟೇಜ್ ಇಲ್ಲಿ ಲೆಗೋಲ್ಯಾಂಡಲ್ಲಿ.
ಸೊ ಅದೇ ಗೆಸ್ಟ್ ಸರ್ವಿಸಸ್ಸು. ನಮ್ಮ ಲಗೇಜ್ ಟ್ರಾಲೀಸ್ ಎಲ್ಲ ಏನಿರುತ್ತಲ್ವ, ಸೊ ಅಲ್ಲೇ ಇಡ್ಬೋದು. ಇಟ್ಸ್ ಫ್ರೀ ಆಫ್ ಕಾಸ್ಟ್ ಆ್ಯಕ್ಚುಲಿ. ಈ ಕಡೆ ಬಂದರೆ ಸೊ ಲೆಗೋಯಿಂದನೇ ಕ್ರಿಸ್ಮಸ್ ಟ್ರೀ ಬಿಲ್ಡ್ ಮಾಡಿದ್ದಾರೆ, ಸಖತ್ತಾಗಿದೆ. ಎಸ್ ಸಾನಿದ್ಯಾ, ಆರ್ ಯು ಎಕ್ಸೈಟೆಡ್? ರೈಡ್ಸ್ಗೆ ರೆಡಿ ಇದ್ದೀರಾ ನೀವು? ನಾವು ರೈಡ್ಸ್ ಅಂತ ಮಾಡಲ್ಲ. ಇವ್ರಿಗೆ ಆ್ಯಕ್ಚುಲಿ ರೈಡ್ಸ್ ಅಂದರೆ ಭಯ. ಸೊ ಚಿಕ್ಕ ಚಿಕ್ಕ ರೈಡ್ಸ್ ಆಡ್ತಾರಾಗಲಿ, ಬಟ್ ಈ ರೋಲರ್ ಕೋಸ್ಟರು, ಡ್ರ್ಯಾಗನ್ ರೈಡ್ ಆ ಥರ ಎಲ್ಲ. ಯಾವ್ದು ಬೇಕು? ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೆಗೋಯಿಂದಾನೇ ಮಾಡಿದ್ದಾರೆ. ನಿಜಾನೇ, ಮತ್ತೆ ಲೆಗೋಯಿಂದಾನೇ ಬಿಲ್ಡ್ ಮಾಡಿದ್ದಾರೆ. ಸೊ ಈಗ ನಾವು ಒಂದೊಂದೇ ರೈಡ್ಸ್ಗೆ ಹೋಗೋಣ, ಬನ್ನಿ. ಸೊ ನಾವೀಗ ಹೋಗ್ತಾ ಇರೋದು ಮಿನಿಲ್ಯಾಂಡ್ಗೆ. ಅಲ್ಲಿ ಮಿನಿಲ್ಯಾಂಡ್ಗೆ ಬಂದಿದ್ದೀವಿ. ಸೊ ಎಲ್ಲ ಚಿಕ್ಕ ಚಿಕ್ಕ ಮಿನಿಯೇಚರ್ಸ್. ಸೊ ಇದೇ ಥರನೇ ಮಾಡೆಲ್ ವಿಲೇಜ್ ಅಂತ ಇತ್ತು, ನಾನು ವ್ಲಾಗ್ ಮಾಡಿದ್ದೀನಿ. ಸೊ ಅದನ್ನು ತುಂಬ ಚೆನ್ನಾಗಿದೆ. ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಕ್ರಿಯೇಚರ್ಸ್, ಐ ಮೀನ್ ಮಾಡೆಲ್ಸು. ವಾವ್. ಸೊ ಇದು ಕಂಪ್ಲೀಟ್ ಎಲ್ಲಾನು ಮಿನಿಯೇಚರ್ಸ್ ಇಂದಾನೆ ಮಾಡಿದ್ದಾರೆ. ನೋಡಿ, ಇದು ಟವರ್ ಆಫ್ ಲಂಡನ್. ಇದು ಗೇಟ್ ವೇ, ಅದು ಟವರ್ ಬ್ರಿಡ್ಜು. ವಾವ್, ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಕಂಪ್ಲೀಟ್ ಲೆಗೋಸ್ ಇಂದಾನೆ ಮಾಡಿರೋದು. ಆ್ಯಂಡ್ ಲಂಡನ್ ಐ ಅದು. ಸೊ ಇದು ಸೈಂಟ್ ಪಾಲ್ಸ್ ಕ್ಯಾಥೆಡ್ರಲ್. ಸೊ ಡಿಟೇಲಿಂಗ್ ಹಂಗೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಕೆನರಿ ವ್ಯಾಫ್ ಏರಿಯಾ ಆ್ಯಂಡ್ HSBC ಬಿಲ್ಡಿಂಗ್. ಇದು ಟವರ್ ಗೇಟ್ವೇ ಸ್ಟೇಷನ್. ಸೊ ಇದೆಲ್ಲನೂ ಸ್ಕಾಟ್ಲ್ಯಾಂಡ್. ನೋಡಿ, ಸ್ಕಾಟ್ಲ್ಯಾಂಡ್ನ ಮಿನಿಯೇಚರ್ ಥೀಮ್ ಮಾಡಿದ್ದಾರೆ, ಸಖತ್ತಾಗಿದೆ. ಸೊ ಅದ್ಮೇಲೆಲ್ಲ ಕ್ಯಾಸಲ್ ಮೇಲ್ಗಡೆ ಇರೋದು. ಆ್ಯಂಡ್ ಇದು ಬಿಗ್ ಬೆನ್ನು. ಇದೆಲ್ಲ ಕಂಪ್ಲೀಟ್ ಫುಲ್ ಎಲ್ಲ ಮಿನಿಯೇಚರ್ಸೇ. ಸೊ ಮಿನಿಲ್ಯಾಂಡ್ ಅಂತ.
ಈ ಕಡೆ ಇದು ಲೆಗೋ ಸಿಟಿ ಕಂಪ್ಲೀಟ್, ಒಳಗಡೆ ಹೋದರೆ ಫುಲ್ ಕಂಪ್ಲೀಟ್ ಲೆಗೋ ಸಿಟಿ ಎಲ್ಲನೂ. ಸೊ ಈಗ ನಮಗೆ ರೈಡ್ಸ್ಗೆ ಮಕ್ಕಳು ಇಂಟ್ರೆಸ್ಟ್ ಇರೋದ್ರಿಂದ ಲೆಗೋ ಸಿಟಿಗೆ ನಾವು ಹೋಗ್ತಾ ಇಲ್ಲ, ಫಸ್ಟು ರೈಡ್ಸ್ ಕವರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇದು ನಿಂಜಾಗೋ ಅಂತೇಳಿ. ಸೊ ಲೆಗೋ ಅಲ್ಲೇ ಇಲ್ಲಿ ಡಿಫ್ರೆಂಟ್ ಥೀಮ್ಸ್ ಇಟ್ಟಿದ್ದಾರೆ, ಕಾನ್ಸೆಪ್ಟ್ಸ್ ಇಟ್ಟಿದ್ದಾರೆ. ಇದು ಒನ್ ಆಫ್ ದ ರೈಡ್ ನಿಂಜಾಗೋ ಅಂಥೇಳಿ. ಆ್ಯಂಡ್ ಒಳಗಡೆ ಸೊ ಅದೇ ರೈಡ್ಸ್ ಎಲ್ಲ ಇದೆ ಒಳಗಡೆ ಇನ್ನೊಂದು. ಆ್ಯಂಡ್ ಇದು ಔಟ್ಸೈಡ್ ರೈಡು. ಈ ರೈಡ್ ಬಂದ್ಬಿಟ್ಟು ಡೆಸ್ಟಿನೀಸ್ ಬೌಂಟಿ ಅಂತ ಕೂತಿದ್ದೀವಿ ಈಗ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ತಲೆ ಗಿಮ್ ಅಂತ ಇರ್ತದೆ. ಸೊ ರೈಡ್ ಚೆನ್ನಾಗಿತ್ತು. ಹೇಗಿತ್ತು ರೈಡ್? ಚೆನ್ನಾಗಿತ್ತು, ಸ್ವಲ್ಪ ತಲೆ ತಿರುಗಿತ್ತು. ಇದು ಏನು ಇಲ್ಲ, ವೆರಿ ಮಿನಿಮಲ್. ನಮ್ ಸಾನ್ನಿಧ್ಯನೇ ಆಡಿದಾಳೆ, ಆ ರೈಡ್ಗೆ ಹೆದರ್ಕೊಂತಾರೆ ಇವ್ರು ಯಪ್ಪ. ಸೊ ಈಗ ಬನ್ನಿ ನೆಕ್ಸ್ಟ್ ಯಾವ್ದು ಕ್ಯೂ ಕಮ್ಮಿ ಇದೆಯೋ ಫಸ್ಟ್ ಅದನ್ನ ಕವರ್ ಮಾಡ್ಕೋಬೇಕು. ಸೊ ಆಗ್ಲೇ ಹೇಳಿದಾಗ ಲೆಗೋಲ್ಯಾಂಡ್ ಆ್ಯಪ್ ಇದೆಯಲ್ಲ, ಅದ್ರಲ್ಲಿ ನಾವು ನೋಡ್ಕೋಬಹುದು ಯಾವ್ದು ಕ್ಯೂ ಕಮ್ಮಿ ಇದೆಯೋ. ಸೊ ಅದನ್ನ ಫಸ್ಟ್ ಕವರ್ ಮಾಡ್ಕೊಳ್ಳೋಣ. ಈಗ ಮೋಸ್ಟ್ಲಿ ನೆಕ್ಸ್ಟ್ ನಾವು ಸ್ಪೈಡರ್, ಏನದು ಸ್ಪಿನ್ನಿಂಗ್ ಸ್ಪೈಡರ್ ಅಂತೆ, ಅಲ್ಲಿ ಹೋಗೋಣ ಬನ್ನಿ. ಎಸ್, ಸೊ ನೆಕ್ಸ್ಟ್ ಈಗ ಇದು ಸ್ಪಿನ್ನಿಂಗ್ ಸ್ಪೈಡರು ಬಂದಿದ್ದೀವಿ. ಇಲ್ಲಿನೂ ಸ್ವಲ್ಪ ಕ್ಯೂ ಇದೆ, ಪರವಾಗಿಲ್ಲ. ಓಹೋ ಸ್ಪೈಡರ್. ಸೊ ಎಷ್ಟು ಬೇಗ ಬರ್ತೀವೋ ಅಷ್ಟು ಬೇಗ ರೈಡ್ಸ್ ಆಡ್ಬೋದು, ಯಾಕಂದರೆ 5 ಗಂಟೆಗೆ ಕ್ಲೋಸ್ ಇದು. ಹಾಗಾಗಿ ನಾವು 8:50 ಟ್ರೈನಲ್ಲಿದ್ವಿ. ಸೊ ಇಲ್ಲಿ ಬರೋಷ್ಟೊತ್ತಿಗೆ 10:20 ಹಂಗಾಯಿತು. ವಾವ್, ಹೆದರ್ಕೊಂಡು ಬಿಟ್ಟಿದ್ದಾರೆ. ಸ್ಪಿನ್ನಿಂಗ್ ಸ್ಪೈಡರ್ ರೈಡ್ಸ್ ಎಲ್ಲಾನು ನನ್ಗೆ ಇಷ್ಟ ಅಪ್ಪ, ನನಗೆ ಸನ್ನಿಧಿಗೆ ಇಷ್ಟ. ನಮ್ಮ ಯಜಮಾನ್ರು ಅಷ್ಟು ಸ್ವಲ್ಪ ಭಯ ಬೀಳ್ತಾರೆ. ಸನ್ನಿಧಿ ಆಬ್ವಿಯಸ್ಲಿ ಚಿಕ್ಕವಳಲ್ವಾ, ಹಂಗಾಗಿ ಸ್ವಲ್ಪ ಓಕೆ. ಬಟ್ ನಾವು ಮಾತ್ರ ಸಖತ್ ಕ್ರೇಜಿಯಾಗಿ ಆಡಿದೀವಿ ಲಾಸ್ಟ್ ಟೈಮ್ ಅಲ್ವಾ, ಸೌತ್ ಅಂಡ್ ಸಿ ಇದು. ಹೌದೌದೌದು, ಅಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಬನ್ನಿ ಇವಾಗ ಇದು ಸ್ಟಾರ್ಟ್ ಆಗುತ್ತೆ, ಇದು ಹೇಗಿರುತ್ತೆ ಅಂತ ನೋಡೋಣ. ಇದು ತಿರುಗ್ತದೆ ನೋಡಿ. ನೋಮ್ಯಾಡ್ ಅಂತ ಹೇಳಿ. ಸೊ ಜೈಂಟ್ ವೀಲ್ ಥರನೇ ಇರುತ್ತೆ, ಚಿಕ್ಕದಾಗಿರೋ ರೈಡ್ ಇದು.
ಥಂಡರ್ ಬ್ಲೇಸರ್ ಅಂತ ಬಂದಿದ್ದೀವಿ, ಕೂತಿದ್ದೀವಿ ಇದರಲ್ಲಿ. ಅಡಲ್ಟ್ಸ್ಗೆ ಸ್ವಲ್ಪ ದೊಡ್ಡ ಸೀಟ್ ಕೊಟ್ಟಿದ್ದಾರೆ ಆ್ಯಂಡ್ ಮಕ್ಕಳಿಗೆ ಚಿಕ್ಕ ಸೀಟ್ ಕೊಟ್ಟಿದ್ದಾರೆ. ಸ್ಟಾರ್ಟ್ ಆಯಿತು. ಆ್ಯಂಡ್ ಗುನ್ನು ನಮ್ಮ ಯಜಮಾನ್ರಲ್ಲಿ ಹಿಂದೆ ಕೂತಿದ್ದಾರೆ. ಏಯ್ ಹಾಂ ಸೊ ನೆಕ್ಸ್ಟ್ ಇವಾಗ ಹೋಗ್ತಾರೆ ನಾವು ಹಾರ್ಟ್ ಲೇಕ್ ಸಿಟಿ ಅಂತ ಹೇಳ್ಬಿಟ್ಟು. ಇದು ಲೆಗೋಲ್ಯಾಂಡ್ ಕಂಪ್ಲೀಟ್ಲಿ ಡಿವೈಡ್ ಮಾಡಿದ್ದಾರೆ, ಥೀಮ್ ಪ್ರಕಾರ ಡಿವೈಡ್ ಮಾಡಿದ್ದಾರೆ. ಸೊ ಒಂದೊಂದು ಥೀಮ್ ಪ್ರಕಾರ ಒಂದೊಂದು ಆಟಗಳನ್ನ ಇಟ್ಟಿದ್ದಾರೆ. ಇದರಲ್ಲಿರೋದು ಈಗ ಆಟಮ್ಸ್ ರೈಡಿಂಗ್ ಅಡ್ವೆಂಚರ್ ಅಂತ ಇದೆ, ಮತ್ತು ಲೆಫ್ಟ್ ಸೈಡ್ ಒಂದು ಸಣ್ಣ ಟ್ರೈನ್ ಇದೆ. ಸೊ ಅಲ್ಲಿಗೆ ಈಗ ನೆಕ್ಸ್ಟು ಆಟಮ್ಸ್ ರೈಡಿಂಗ್ ಅಡ್ವೆಂಚರ್ಗೆ ಹೋಗೋಣ ಫಸ್ಟ್ ಈಗ. ಸೊ ನೆಕ್ಸ್ಟ್ ಇದು ಆಟಮ್ಸ್ ರೈಡಿಂಗ್ ಅಡ್ವೆಂಚರ್. ಸೊ ನಾನು ಸನ್ನಿಧಿ ಇಬ್ಬರೇ ಬಂದಿದ್ದೀವಿ. ಸಖತ್ತಾಗಿದೆ. ಸನ್ನಿಧಿ ಹೇಳ್ತಾ ಇದ್ಲು, ಹೆಸರು ಮಾತ್ರ ಡೀಸೆಂಟಾಗಿ ಇಟ್ಟಿದ್ದಾರೆ. ರೈಡ್ ಇನ್ನಸೆಂಟ್ ಇಲ್ಲಲ್ಲ ರೈಡ್. ಸೊ ತೋರಿಸ್ತೀನಿ ನೋಡಿ, ನೆಕ್ಸ್ಟ್ ಈಗ ಸ್ಟಾರ್ಟ್ ಆಗತ್ತೆ. ಸೊ ರೈಡ್ ಸ್ಟಾರ್ಟ್ ಆಯ್ತು ನೋಡಿ. ಸೊ ರೈಡ್ ಮುಗೀತು ಫೈನಲಿ. ಯಪ್ಪ, ಇವಳಿಗೇನು ಹೆದರಿಕೆ ಆಗಿಲ್ಲ ಅಂತೆ. ಓಕೆ, ಬಟ್ ಮೇಲ್ಗಡೆ ಹೋದಾಗ ಸಖತ್ ಹಿಂಗ್ ಪೂರ ಹೋಗುತ್ತಲ್ಲ, ಸಖತ್ ಭಯ ಆಗತ್ತೆ. ಅದೇನಂದ್ರೆ ನಾನು ಮುಂಚೆ ಹೇಳ್ದಲ್ವಾ, ಏನು ಸೇಫ್ಟಿ ಇರಲ್ಲ ಅಂತೆ. ಬಟ್ ಲಾಸ್ಟಿಗೆ ಹಿಂದ್ಗಡೆ ಬರತ್ತೆ, ಲೈಕ್ ಆಟೋಮೆಟಿಕಲಿ ಹಿಂಗ್ ಬಂದು ನಮ್ಗೆ ಲಾಕ್ ಮಾಡುತ್ತೆ. ಸೊ ದಟ್ ಮೇಲ್ಗಡೆ ಹೋದ್ರು ಕೂಡ ಏನ್ ಟಿಲ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸಖತ್ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಭಯ ಕೂಡ ಆಯ್ತು. ನಾನು ಮೇಲ್ಗಡೆ ಹೋದಾಗ ಫುಲ್ ಕಣ್ಮುಚ್ಕೊಂಡ್ಬಿಟ್ಟಿದೆ, ಕಿರಿಸ್ತಾ ಇದೆ, ಕಣ್ಮುಚ್ಕೊಂಡಿದೆ. ಸೊ ಅನ್ಫಾರ್ಚುನೇಟ್ಲಿ ಅದೆಲ್ಲಾನು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಫೋನ್ ಹೋಲ್ಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವನ್ ಮಾಡಲೂಬಾರ್ದು ಅಂತೆ. ಸೊ ರೈಡ್ಸಲ್ಲಿ ಇಂಟ್ರೆಸ್ಟಿಂಗ್ ಆಗಿತ್ತು, ಚೆನ್ನಾಗಿತ್ತು ಆ್ಯಕ್ಚುಲಿ. ಈಗ ಬನ್ನಿ, ಸಾನ್ನಿಧ್ಯ ಮತ್ತು ಅವ್ರ ಅಪ್ಪ ಎಲ್ಲ ಹೋಗಿದ್ದಾರೆ, ಅವ್ರನ್ನ ಹುಡುಕೊಂಡು ಹೋಗ್ಬೇಕು ನಾವೀಗ. ಒಂದು ಸ್ಯಾಂಡ್ ರೈಡ್ಗೆ ಹೋಗಿರ್ತಾರೆ. ಹಾಂ, ಓಕೆ. ಈಗ ನೆಕ್ಸ್ಟ್ ಥೀಮ್ ಪಾರ್ಕ್ ಹೋಗ್ತಾ ಇರೋದು ಡ್ಯೂಪ್ಲೋ ವ್ಯಾಲಿ ಅಂತ ಹೇಳ್ಬಿಟ್ಟು. ಇದೊಂದು ಥೀಮು. ಈಗ ಅಲ್ಲಿ ಹಾರ್ಟ್ ಲೇಕ್ ಸಿಟಿ ಅಂತ ಹೇಗಿತ್ತು ಅದೇ ಥರನೇ ಡ್ಯೂಪ್ಲೋ ವ್ಯಾಲಿ ಅಂತ ಹೇಳ್ಬಿಟ್ಟು. ಇದು ಜಸ್ಟ್ ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಚಿಕ್ಕದಾಗಿ ಮಾಡಿರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಡ್ಯೂಪ್ಲೋ ಏರ್ಪೋರ್ಟ್. ಇದು ಆ್ಯಕ್ಚುಲಿ ಕ್ಲೋಸ್ ಆಗಿದೆ, ಇನ್ನೂ ರಿಪೇರ್ ನಡೀತಾ ಇದೆ. ಆ್ಯಂಡ್ ಇದು ರೈಟ್ ಸೈಡ್ ಬಂದ್ಬಿಟ್ಟು ಪ್ಲೇ ಏರಿಯಾ ಇದು. ಸೊ ಚಿಕ್ಕ ಮಕ್ಕಳಿಗೆ 2 ವರ್ಷ 3 ವರ್ಷ 4 ವರ್ಷ ಮಕ್ಕಳಿಗೆ ಆಡ್ಕೊಳ್ಳೋದಕ್ಕೆ ಸಾಫ್ಟ್ ಪ್ಲೇ ಏರಿಯಾ ಇದು. ಸ್ವಲ್ಪ ಬೇಜಾರಾದಾಗ ಅವ್ರನ್ನ ಆಡಿಸ್ಕೊಂಡಿರ್ಬೋದು ಇಲ್ಲಿ ಆರಾಮಾಗಿ. ಈಗ ನೆಕ್ಸ್ಟ್ ಡ್ಯೂಪ್ಲೋ ರೈಡ್ಗೆ ಹೋಗ್ತಾ ಇದ್ದೀವಿ ನಾವು. ಸೊ ಡೈನೋ ರೈಡ್ ಇದೆಯಂತೆ.
ಅಲ್ಲಿಗೆ ಹೋಗೋಣ ಈಗ. ಸೊ ನೆಕ್ಸ್ಟ್ ಇದು ಡೈನೋ ಕೋಸ್ಟರ್ ಅಂತ, ಡ್ಯುಪ್ಲೋ ಡೈನೋ ಕೋಸ್ಟರ್ ಅಂತ. ಸೊ ಇದು ಕೂಡ ರೋಲರ್ ಕೋಸ್ಟರ್ ಥರಾನೇ. ಸೊ ವೇಟಿಂಗ್ ಟೈಮ್ 40 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ಕ್ಯೂ. ನೋಡಬೇಕು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಕಳಿಸ್ತಾ ಇದ್ದಾರೆ ಯಾಕಂದರೆ ಚಿಕ್ಕದಿದೆ ಅದು ರೈಡು, ಐ ಮೀನ್ ಕುತ್ಕೊಳ್ಳೋದು. ಜಸ್ಟ್ ಒಂದು 6 ಮೆಂಬರ್ಸ್ ಅಷ್ಟೇ ಇಡಿಸ್ತಾರೆ. ಫೈನಲಿ ಆಫ್ಟರ್ 40 ಮಿನಿಟ್ಸ್ ಆಫ್ ವೇಟಿಂಗ್ ಟೈಮ್ ಕೂತಿದ್ದೀವಿ ಈಗ. ಸೊ ಬನ್ನಿ ಈಗ ಡೈನೋ ರೈಡ್ ಹೇಗಿರುತ್ತೆ ನೋಡೋಣ. ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಹಾಂಟೆಡ್ ಹೌಸ್ ಪಾರ್ಟಿ ಅಂತೆ. ಸೊ ಸಮಥಿಂಗ್ ಹಾರರ್ ಥೀಮಿಂದ ಇದೆ. ಇದಕ್ಕೂ ಕ್ಯೂ ಸಿಕ್ಕಾಪಟ್ಟೆ ಇದೆ. ಹೋಗೋಣ ಬನ್ನಿ ಈಗ. Monster Party, featuring the most spectacular party trick ever. There is no greater party in town. There is no other party in the town. Yes, well, I'm so glad you all came. I just love to throw huge parties for my snacks and friends. Right! We've got more test subjects. They are here for the ball. Oh, yes. First, I will show you my warm-up invention. No, that one. Got it. Monster-made party automation system. Let's just turn this. Green is not my color. I hope you're keeping our guests entertained. Night time, my favorite. Best time for the Bat Boogie. You must all join in. It's time to get this party started, monster scientists. Here goes. It's disco time. Let's turn this party. Please make sure all mobile phones are away on the ride. That's ಸೊ ಇದೆ ಹಾಂಟೆಡ್ ಹೌಸ್ ಮಾನ್ಸ್ಟರ್ ಪಾರ್ಟಿ ಅಂತ ಹೇಳ್ಬಿಟ್ಟು. ಸೊ ಇದು ಮೇನ್ ಕ್ಯೂ.
ರಿಸರ್ವ್ ಆ್ಯಂಡ್ ರೈಡ್ 2 ಎಂಟ್ರೆನ್ಸ್ ಇದೆ. ಆ್ಯಕ್ಚುಲಿ ರಿಸರ್ವ್ ಆ್ಯಂಡ್ ರೈಡ್ ಕಾನ್ಸೆಪ್ಟ್ ಬಂದುಬಿಟ್ಟು ಈಗ ಕೆಲವ್ರಿಗೆ ಕ್ಯೂ ಅಲ್ಲಿ ವೇಟ್ ಮಾಡೋಕ್ಕೆ ಪೇಷನ್ಸ್ ಇರಲ್ಲ ಆ್ಯಂಡ್ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿರ್ತಾರಲ್ಲ ಅವ್ರಿಗೆ ಬೇಗ ಹೋಗ್ಬೇಕಂತಾಗ ಸೊ ಅವರು ರಿಸರ್ವ್ ಆ್ಯಂಡ್ ರೈಡ್ ಅದಕ್ಕೆ ಎಕ್ಸ್ಟ್ರಾ ಒಬ್ಬೊಬ್ಬರಿಗೆ 24 ಪೌಂಡ್ಸ್ ಅಂದರೆ ಡಿಪೆಂಡ್ ಆಗಿರುತ್ತೆ ಯಾವ ರೈಡ್ ಸೆಲೆಕ್ಟ್ ಮಾಡ್ಕೊತೀವೋ ಆ ಥರದಲ್ಲಿ. ಸೊ ಸ್ಟ್ಯಾಂಡರ್ಡ್ ಟಿಕೆಟ್ ಬಂದುಬಿಟ್ಟು 24 ಪೌಂಡ್ಸ್ ಇದೆ ಒಬ್ಬರಿಗೆ ರಿಸರ್ವ್ ಆ್ಯಂಡ್ ರೈಡ್. ಸೊ ಅವರು ಕ್ಯೂ ಅಲ್ಲಿ ವೇಟ್ ಮಾಡೋ ಕೆಲಸ ಇಲ್ಲ, ದೇ ಕ್ಯಾನ್ ಶೋ ದ ಟಿಕೆಟ್ ಆ್ಯಂಡ್ ಹೋಗ್ಬೋದು ಅವರು. ಓಕೆ, ಸೊ ನೆಕ್ಸ್ಟ್ ಯಾವುದು ಬೇರೆ ರೈಡ್ ಇದೆ, ಏನಿದೆ ನೋಡೋಣ ಬನ್ನಿ. ಸೊ ಇದೆ ನೋಡಿ ಸ್ಪೈಡರ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡೀಪ್ ಸಿ ಅಡ್ವೆಂಚರ್ ಅಂತ. ಬನ್ನಿ ಇದು ಹೇಗಿರುತ್ತೆ. ಇದೂ ಸಿಕ್ಕಾಪಟ್ಟೆ ರಶ್ ಇದೆ, ಕ್ಯೂ ದೊಡ್ಡದಾಗೆ ಇದೆ. ಹೋಗೋಣ ಒಳಗಡೆ. In search of sunken treasure, real sea creatures, and to discover the lost city of Atlantis. We're always in need of new recruits to join us on the missions. This is your chance to join the next underwater adventure. Loud and clear. Go ahead. ಸೊ ಇದು ಬಂದ್ಬಿಟ್ಟು ಇಲ್ಲಿ ವ್ಯೂ ಪಾಯಿಂಟ್. ಇದು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಕಂಪ್ಲೀಟಾಗಿ ವಿಂಡ್ಸರ್ ಸಿಟಿ ಕಾಣಿಸುತ್ತೆ ದೂರದಿಂದ. ನೋಡ್ತಾ ಇರ್ಬೋದು ಸಿಟಿ ಕಾಣಿಸುತ್ತೆ. ಹಾಗೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ನಮಗೆ ಕ್ಯಾಸಲ್ ಕಾಣಿಸುತ್ತೆ. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇ ವಿಂಡ್ಸರ್ ಕ್ಯಾಸಲ್. ಸೊ ಅದಕ್ಕೂ ಸಪ್ರೇಟಾಗಿ ಒಂದು ಸತಿ ಹೋಗಬೇಕು, ಬಟ್ ಇವಾಗ ಸದ್ಯಕ್ಕೆ ಆಗಲ್ಲ. ಅದನ್ನು ಚೆನ್ನಾಗಿದೆ ಕ್ಯಾಸಲ್ಲು. ಕಂಪ್ಲೀಟ್ ಝೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ.
ಈಗ ಮಧ್ಯಾಹ್ನ ಲಂಚ್ ಮಾಡಿಕೊಂಡು ಈಗ ಮತ್ತೆ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ, ಅಂದರೆ ಎಲ್ಲ ರೈಡ್ಸ್ ಏನಿದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಲಂಚ್ ಬ್ಯಾಗ್ ಎಲ್ಲನೂ ನಾವು ಮೇಲ್ಗಡೆ ಇಟ್ಟಿದ್ವಿ, ಅದೇ ಗೆಸ್ಟ್ ರೂಮ್ ಲಗೇಜಲ್ಲಿ ಇಟ್ಟಿದ್ವಿ. ಹಾಗಾಗಿ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇದ್ದೀವಿ. ಇಳಿಯೋದನ್ನು ಈಸಿ, ಬಟ್ ಅದು ತುಂಬ ಕಷ್ಟ. ಹಿಂಗೆ ರೌಂಡ್ ಇರುತ್ತೆ, ಏನಂತಾರೆ ಅದನ್ನು, ಈ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಕಾಫಿ ಎಸ್ಟೇಟ್ಗಳೆಲ್ಲ ಹೆಂಗಿರುತ್ತಲ್ಲ ಹಾಗಿರುತ್ತೆ. ಸೊ ಇಳಿಯೋದು ಈಸಿ, ಹತ್ತೋದು ಕಷ್ಟ. ಈಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ. ಇನ್ನೂ ಏನಾದರೂ ಉಳಿದಿದೆಯಾ ಚೆಕ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದು ನಾಳೆ ಕವರ್ ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ ಚಿಕ್ಕದಾಗಿ ಮಳೆ ಸ್ಟಾರ್ಟ್ ಆಗ್ತಿದೆ. ಸೊ ಈಗ ಇಂಡೋರ್ ಆ್ಯಕ್ಟಿವಿಟೀಸ್ ಏನಾರ ಇದೆಯಾ ನೋಡ್ಕೊಂಡ್ಬಿಟ್ಟು ಮುಗಿಸ್ಕೊಂಡು ಹೋಗೋದು. ಓಕೆ, ಬನ್ನಿ ನೆಕ್ಸ್ಟ್ ಏನಿದೆ ನೋಡೋಣ. ಈಗ ನಾವು ಬಂದಿರೋದು ನಿಂಜಾ ರೈಡ್ಗೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಫಸ್ಟ್ ಏನು ಹಿಡಿದ್ವಲ್ಲ ಡೆಸ್ಟಿನೀಸ್ ಬೌಂಟಿ ಅಂತ, ಸೊ ಅದ್ರ ಪಕ್ಕದಲ್ಲೇ ಇರೋದು ನಿಂಜಾ ರೈಡ್. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ 3D ರೈಡ್ ಆಗಿರುತ್ತೆ. ಒಳಗಡೆ ವಿಡಿಯೋ ಮಾಡೋಕ್ಕಲ್ಲೋಗಿಲ್ಲ, ಯಾಕಂದರೆ 3D ಅಲ್ವಾ, ಗ್ಲಾಸಸ್ ಹಾಕ್ಕೊಂಡು ನಾವು ಅದನ್ನು ಆಡ್ತಾ ಇರಬೇಕು. ಹಾಗಾಗಿ ಒಳಗಡೆ ನಾನು ವಿಡಿಯೋ ಮಾಡೋಕ್ಕಾಗೋದಿಲ್ಲ. ನೋಡೋಣ ಹೇಗಿರುತ್ತೆ ರೈಡ್ ಇದು ಅಂತ ಹೇಳಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಬನ್ನಿ. ಈಗ ಸೊ 3D ಕ್ಲಾಸಸ್ ಇಸ್ಕೊಂಡಿದ್ದಾಯಿತು. ಈಗ ರೈಡ್ಗೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ನೆಕ್ಸ್ಟ್ ನಮ್ಮ ಟರ್ನೇ ಬರುತ್ತೆ. ಸೊ ಒಂದೊಂದು ಬಾಕ್ಸಲ್ಲಿ 4 ಜನ ಕೂತ್ಕೋಬೇಕು. ಸೊ ನಾವು 4 ಜನ ಇರೋದ್ರಿಂದ ಸರಿ ಹೋಗುತ್ತೆ. ಇನ್ ಕೇಸ್ ಯಾರಾದರೂ ಬೇರೆ ಸಪ್ರೇಟಾಗಿ ಬಂದಿದ್ರೆ ಅವ್ರ ಜೊತೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ, ಇಲ್ಲ ಇಬ್ಬರು ಕೂತ್ಕೋಬೋದು. ಈಗ ಬನ್ನಿ, ನಮ್ಮ ಟರ್ನ್ ಬಂತು ಈಗ ನೆಕ್ಸ್ಟು. ಸೊ ಫೈನಲಿ ಡೇ 1 ಆಯಿತು. ಈಗ ಲಾಸ್ಟಲ್ಲಿ 4:15ಗೆ ಶೋ ಇತ್ತು, ಆಫೀಸರ್ ಇನ್ ಪರ್ಸ್ಯೂಟ್ ಅಂತ ಹೇಳ್ಬಿಟ್ಟು ಲೆಗೋ ಸಿಟಿ ಅವ್ರದ್ದೆ, ಲೆಗೋ ಸ್ಟುಡಿಯೋಸ್ದೆ. ಸೊ ಚೆನ್ನಾಗಿತ್ತು, 4D ಮೂವಿ ಸಖತ್ತಾಗಿತ್ತು. ಎಲ್ಲರೂ ನೋಡಿಕೊಂಡು ಈಗ ಹೊರಗಡೆ ಬಂದ್ವಿ. 12 ಮಿನಿಟ್ಸ್ ಮೂವಿ ಇರುತ್ತೆ ಅದು. ಸೊ 5 ಆಯಿತು ಎಕ್ಸಾಕ್ಟ್ಲಿ, ಈಗ 5 ಆಗಿದೆ, ಎಲ್ಲನೂ ಕ್ಲೋಸ್. ಈಗ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದಿಷ್ಟು ಡೇ 1. ಸೊ ಮತ್ತೆ ನಾಳೆ ಸಿಗೋಣ ಡೇ 2. ನಾಳೆ ನಮ್ಮ ಉಳ್ಕಿರೋ ರೈಡ್ಸ್ ಎಲ್ಲನೂ ಮತ್ತೆ ಕೆಲವೊಂದು ಆಡಿರೋದನ್ನೇ ಇಷ್ಟಪಟ್ಟಿರೋದನ್ನ ಬೇಕಾದ್ರೆ ಮತ್ತೆ ಆಡ್ಕೋಬೋದು. ಸೊ ನಾಳೆ ಉಳ್ಕಿರೋದು ಕವರ್ ಮಾಡೋಣ. ಈಗ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಟೆಲ್ ರೂಮ್ಗೆ ಹೋಗ್ತಾ ಇರೋದು. ಸೊ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಫೈನಲಿ ರೂಮ್ಗೆ ಬಂದಾಯಿತು. ಸೊ ಇದು ಡಬಲ್ ಬೆಡ್ 2 ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಟಿ ವಿ ಇದೆ, ಟೇಬಲ್ ಇದೆ, ಒಂದು ಚೇರ್ ಕೊಟ್ಟಿದ್ದಾರೆ. ಆ್ಯಂಡ್ ಚಿಕ್ಕದಾಗಿರ್ತಕ್ಕಂಥ ಒಂದು ಸಿಂಗಲ್ ಸೋಫಾ ಇದೆ. ಆ್ಯಂಡ್ ವಿಂಡೋ ನೈಟ್ ವ್ಯೂ ನೋಡಿ ಹೇಗೆ ಕಾಣಿಸ್ತಾ ಇದೆ. ಎಸ್ಪೆಷಲಿ ಮಾರ್ನಿಂಗ್ ವ್ಯೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಿಮ್ಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಎಲ್ಲರೂ ಟಯರ್ಡ್ ಆಗಿದ್ದೀವಿ, ರೈಡ್ಸ್ ಆಡಿ ಸಾಕಾಯಿತು. ಕಂಪ್ಲೀಟ್ ಮಕ್ಕಳು ಟಯರ್ಡ್ ಆಗಿದ್ದಾರೆ. ಈಗ ಡಿನ್ನರ್ ಮುಗಿಸ್ಕೊಂಡು ಮಲಗ್ತಾ ಇರೋದೆ. ಆ್ಯಂಡ್ ಬಾತ್ರೂಮ್ ಚಿಕ್ಕದಾಗಿದೆ, ಓಕೆ ಪರವಾಗಿಲ್ಲ, 1 ನೈಟ್ಗೆಲ್ಲ ಸರಿ ಹೋಗುತ್ತೆ. ಇದು ಹೋಟೆಲ್ ಸ್ಟೇ ಕಂಪ್ಲೀಟ್ ನಾವು ಪ್ಯಾಕೇಜಲ್ಲೇ ಆ್ಯಡ್ ಆಗಿರುತ್ತೆ. ಸೊ ಅದ್ರದ್ದು ಟಿಕೆಟ್ ಪ್ರೈಸಸ್ ಎಲ್ಲ ಡೀಟೇಲ್ಸ್ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ, ಪಾರ್ಟ್ 2 ಅಲ್ಲಿ ಮತ್ತೆ ಸಿಗೋಣ. ಶುಭರಾತ್ರಿ.